ಇನ್ಸೂರೆನ್ಸ್ ವಿಚಾರಗಳು ಸಾಕಷ್ಟು ಗೊಂದಲಗಳಿರ್ತವೆ. ಜೊತೆಗೆ ತೆಗೆದುಕೊಂಡಿರ್ತಕ್ಕಂಥ ಇನ್ಸೂರೆನ್ಸ್ ಸರಿಯಾಗಿದೆಯಾ ಇಲ್ವಾ? ಅದರಲ್ಲಿ ಎಷ್ಟು ಮೋಸಗಳಾಗ್ತಾ ಇದೆ? ಎಷ್ಟು ಪರ್ಫೆಕ್ಟ್ ಇರ್ತವೆ? ಇದೆಲ್ಲದರ ಬಗ್ಗೆ ಮಾತನಾಡ್ತಾ ನಮ್ಮೊಂದಿಗೆ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ್ ತೋನಗಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಇನ್ಸೂರೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಮತ್ತೆ ಇದರ ಮಿಸ್ ಸೇಲಿಂಗ್ ಎಷ್ಟು ಮಟ್ಟಿಗೆ ಆಗ್ತಾ ಇದೆ, ಯಾವ ರೀತಿಯಾಗಿ ಪರಿಣಾಮಗಳು ಬೀರ್ತಾ ಇದೆ ಅಂತ? ನೋಡಿ ಏನಾಗಿದೆ ಅಂದ್ರೆ ಆ, ನಮ್ಮ ಫಸ್ಟ್ ನಮ್ಮ ಭಾರತದಲ್ಲಿ LIC ಫಸ್ಟ್ ಇತ್ತು. LIC ಇದ್ದಾಗಿಂದನೂ ಕೂಡ ಏನಾಗಿದೆ ಅಂದ್ರೆ ಇನ್ಶೂರೆನ್ಸ್ ಅಂತ ನಾವು ಕನ್ಸಿಡರ್ ಮಾಡೇ ಇಲ್ಲ. ಹ್ಮ್ 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 ಯಾವಾಗ್ಲೂ ನಾವು ಇನ್ಶೂರೆನ್ಸ್ ಅನ್ನ ಇನ್ವೆಸ್ಟ್ಮೆಂಟ್ ಅಂತಾನೆ ಕನ್ಸಿಡರ್ ಮಾಡಿದ್ದೀವಿ. ನಮಗೆ ಲೈಫ್ ಇನ್ಶೂರೆನ್ಸ್ ಯಾಕೆ ಬೇಕು ಅನ್ನೋದು ಫಸ್ಟ್ ನಮ್ಗೆ ಕ್ಲಾರಿಟಿ ಇರಬೇಕು. ಹ್ಮ್ ನಮ್ಗೆ ಯಾವಾಗ ಬೇಕಾಗುತ್ತೆ ಲೈಫ್ ಇನ್ಶೂರೆನ್ಸು? ಒಂದು, ನನ್ನ ಮೇಲೆ ಯಾರಾದರೂ ಫೈನಾನ್ಷಿಯಲ್ ಡಿಪೆಂಡೆನ್ಸ್ ಇರಬೇಕು. ಹ್ಮ್ ಅಂದ್ರೆ ನನ್ನ ಹೆಂಡತಿ, ಮಕ್ಕಳು ಫೈನಾನ್ಷಿಯಲಿ ನಮ್ಮ ಹಿಂದೆ ಡಿಪೆಂಡೆಂಟ್ ಇರಬೇಕು. ಹ್ಮ್ ಎರಡನೇದು, ನಾನು ಅಷ್ಟು ಸಂಪತ್ತು ಮಾಡಿಟ್ಟಿಲ್ಲ ಅಂದ್ರೆ ಅಕಸ್ಮಾತ್ ನಂದೇನಾದರೂ ಡೆತ್ ಆದರೆ ನನ್ನ ಫೈನಾನ್ಷಿಯಲ್ ಡಿಪೆಂಡೆಂಟಿಗೆ ಹೊಡೆತ ಕೊಡುತ್ತೆ. ಹ್ಮ್ ಸೊ ಅದಕ್ಕೋಸ್ಕರ ಜೀವ ವಿಮೆ ಅಥವಾ ಲೈಫ್ ಇನ್ಶೂರೆನ್ಸ್ ಅನ್ನೋದು ಇರುತ್ತೆ. ಹ್ಮ್ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಈ ಭಾರತದಲ್ಲಿ ಎಸ್ಪೆಷಲಿ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತಾನೆ ಟ್ರೀಟ್ ಮಾಡ್ತಾ ಇದ್ದಾರೆ. ಹ್ಮ್ ಸೊ ಇದರಿಂದ ಜನರಿಗೆ ಏನಾಗಿದೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಅನ್ನೋದನ್ನ ಮೇನ್ ಒಂದು ವಿಷಯ ಏನಿತ್ತಲ್ಲ, ಈ ಇನ್ಶೂರೆನ್ಸು ಪ್ರೊಟೆಕ್ಷನ್ಗೋಸ್ಕರ ಅಂತ ಏನಿತ್ತಲ್ಲ, ಅದನ್ನ ಮರೆತುಬಿಟ್ಟು ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ತರಾನೇ ಅವ್ರು ಇನ್ಶೂರೆನ್ಸ್ ಕಂಪ್ನಿಗಳು ಟ್ರೀಟ್ ಮಾಡ್ತಾ ಇವೆ. ಅದ್ರ ಜೊತೆಗೆ ನಮ್ಮ ಮನೋಭಾವನೆ ಏನಾಗಿದೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದೆ. ಹ್ಮ್ ಹ್ಮ್ ಸೊ ಹ್ಮ್ 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 ಇದರಿಂದ ಈ ಮಿಸ್ ಗೈಡೆನ್ಸು, ಮಿಸ್ ಸೆಲ್ಲಿಂಗು ಎಲ್ಲದೂ ಆಗ್ತಾ ಇದೆ. ಅಂದ್ರೆ ಒಟ್ಟಿನಲ್ಲಿ ಇನ್ಸೂರೆನ್ಸ್ ಅನ್ನೋದು ಒಂದ್ ರೀತಿಯಾಗಿ ಸೇಫ್ ಝೋನ್ ಆದ್ರೂ ಕೂಡ ಅದನ್ನ ಮಿಸ್ಲೀಡಿಂಗ್ ಎಲ್ಲೋ ಆಗ್ತಾ ಇದೆ ಅಂತ. ಕರೆಕ್ಟ್. ಯಾಕಂದ್ರೆ ಅದನ್ನ ನಾನು ಆಗಲೇ ಹೇಳಿದಾಗೆ ಹ್ಮ್ ಈ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಪ್ರೊಟೆಕ್ಷನ್‌ಗೋಸ್ಕರ. ಹ್ಮ್ ನಾನು ಇಲ್ಲ ಅಂದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಅಥವಾ ನನ್ನ ಹಿಂದೆ ಇರುವಂತ ಫೈನಾನ್ಷಿಯಲ್ ಡಿಪೆಂಡೆನ್ಸ್‌ಗೆ ಏನಾದರೂ ಲಾಸ್ ಆದ್ರೆ ಅದನ್ನ ಹೆಂಗ್ ಬಿಯರ್ ಮಾಡ್ಬೇಕು, ಎಷ್ಟು ದುಡ್ಡಿದ್ರೆ ಅವರು ಲೈಫ್ ಸೇಫ್ ಅನ್ನೋದಕ್ಕೋಸ್ಕರ ಲೈಫ್ ಇನ್ಶೂರೆನ್ಸ್ ಇರೋದು. ಹ್ಮ್ ಹ್ಮ್ ಬಟ್ ಹ್ಮ್ ಇವರು ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಹೌದು. ಜನರನ್ನ ಆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅನ್ನೋ ತರ ಟ್ರೀಟ್ ಮಾಡಿಸಿದ್ದಾರೆ. ಎಸ್. ತಮ್ಮ ಈ ಒಂದು ಅವಧಿಯಲ್ಲಿ ಅಂದ್ರೆ ಫೈನಾನ್ಷಿಯಲ್ ಅವಧಿಯಲ್ಲಿ ಇದು ಅತ್ಯಂತ ವರ್ಸ್ಟ್ ಇನ್ಸೂರೆನ್ಸ್ ಅಂತ ಯಾವ್ದಾದ್ರು ನಿಮಗೆ ಅನ್ಸಿದ್ಯಾ? ಅಲ್ಲ, ಈಗ ಲೈಫ್ ಇನ್ಶೂರೆನ್ಸ್‌ದಲ್ಲಿ ಪ್ಯೂರ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಬಿಟ್ಟು ಬೇರೆ ಯಾವುದೇ ತರಹದ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಇವೆಯಲ್ಲ, ಅವೆಲ್ಲ ಅದು ಒಂದಿಲ್ಲ ಒನ್ ವೇ ನೆಗೆಟಿವ್‌ನೇ. ಹ್ಮ್ ಹ್ಮ್ ಯಾಕೆಂದ್ರೆ ಅಲ್ಲಿ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇನ್ವೆಸ್ಟ್ಮೆಂಟ್ ಅಂತ ಕ್ಲಬ್ ಮಾಡ್ತಾರೆ. ಕ್ಲಬ್ ಮಾಡಿದಾಗ ಹ್ಮ್ ನಿಮಗೆ ಆಕ್ಚುಲಿ ಬೇಕಾಗಿರುವಂತ ಲೈಫ್ ಇನ್ಶೂರೆನ್ಸ್ ರಿಸ್ಕ್ ಕಮ್ಮಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಕಡೆ ನಿಮ್ಮ ದುಡ್ಡು ಹೆಚ್ಚಿಗೆ ಹೋಗೋದ್ರಿಂದ ಅಲ್ಲಿ ನಿಮಗೆ ಒಂದು ರಿಟರ್ನ್ಸ್ ಕಮ್ಮಿ ಸಿಗುತ್ತೆ. ನಂತರ ಇನ್ಶೂರೆನ್ಸ್ ಕವರೇಜ್ ಹೆಚ್ಚಿಗೆ ಆಗೋದ್ರಿಂದ ಆಬ್ವಿಯಸ್ಲಿ ಅದು ಅಂಡರ್ ಇನ್ಶೂರ್ಡ್ ಆಗಿರ್ತಾರೆ. ಹ್ಮ್ ಇಂಥ ಉದಾಹರಣೆಗಳು ಸಾಕಷ್ಟಿವೆ. ಹ್ಮ್ ಹ್ಮ್ ಆಕ್ಚುಲಿ ಈಗ ಮಿಸ್ ಸೆಲ್ಲಿಂಗ್ ಬಹಳಷ್ಟು ಆಗೋದು ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿದೆ. ಹ್ಮ್ 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 ಸೊ ಹ್ಮ್ ಏನ್ ಮಾಡ್ತಾರಂದ್ರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ಲೈಂಟ್ ಕೇಸ್ ಹೇಳ್ತೀನಿ. ಅವರು ಒಂದು ಬ್ಯಾಂಕಿಗೆ ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ತಮ್ಮ ಮಗಳಿಗೋಸ್ಕರ ಓಪನ್ ಮಾಡಿಸ್ಲಿಕ್ಕೆ ಬಹಳ ಹೋಗಿದ್ದಾರೆ. ಬಹಳ ಒಳ್ಳೆ ಯೋಜನೆ ಬಹಳ ಅದು. ಒಳ್ಳೆಯ ಪ್ರಾಡಕ್ಟ್. ಹೌದು. ಬಟ್ ಇವ್ರು ಏನ್ ಮಾಡಿದ್ದಾರೆ ಬ್ಯಾಂಕರ್ಸ್ ತಮ್ಮ ಸೇಲ್ಸ್ ಟಾರ್ಗೆಟ್ ಅನ್ನು ಅಚೀವ್ ಮಾಡ್ಲಿಕ್ಕೆ ಈ SSY ಗಿಂತ ಯುಲಿಪ್ ಬೆಸ್ಟ್ ಇದ್ರಲ್ಲಿ ರಿಟರ್ನ್ ಹೆಚ್ಚಿಗಿದೆ ಅಂದ್ಬಿಟ್ಟು 1.5 ಲ್ಯಾಕ್ ರೂಪೀಸ್ ಇರುವಂತ ಇನ್ಶೂರೆನ್ಸ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿಬಿಟ್ಟಿದ್ದಾರೆ. ಹ್ಮ್ 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 ಅದು ಆ ನಂತರ ಗೊತ್ತಾಗಿದೆ ಈಗ ತಗೊಂಡ ನಂತರ ಉಗುಳ್ಲಿಕ್ಕೂ ಬರಲ್ಲ, ನುಂಗ್ಲಿಕ್ಕೂ ಬರಲ್ಲ. ಹೌದು. ಸೊ ಅದಕ್ಕೋಸ್ಕರ ಕಂಟಿನ್ಯೂ ಮಾಡೋದು. ಕಟ್ಲೇಬೇಕಾಗುತ್ತೆ. ಹಾ. ಹ್ಮ್ ನಂತರ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಂದು ಕ್ಲೈಂಟ್ ಕೇಸ್‌ದಲ್ಲೇ ಅವ್ರು ಅನ್‌ಮ್ಯಾರಿಡ್ ಲೇಡೀಸ್, ಒಂದು 40, 45 ವರ್ಷದ ಲೇಡೀಸ್ ಹ್ಮ್ ಅನ್‌ಮ್ಯಾರಿಡ್ ಅಂಡ್ ಮುಂದೇನು ಅವರು ಮ್ಯಾರೇಜ್ ಆಗೋದಿಲ್ಲ ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ. ಅವರಿಗೆ ಆ ತರ ಸಿಚುಯೇಷನ್‌ನಲ್ಲಿ ಅವರ ಮೇಲೆ ಯಾರು ಫೈನಾನ್ಷಿಯಲ್ ಡಿಪೆಂಡೆಂಟ್ ಇಲ್ಲ ಅಂದ್ರೆ, ಯಾರಿಗೂ ಫೈನಾನ್ಷಿಯಲ್ ಲಾಸ್ ಆಗೋದಿಲ್ಲ ಅಂದ್ರೆ, ಅವ್ರಿಗೆ ಲೈಫ್ ಇನ್ಶೂರೆನ್ಸೇ ಬೇಕಾಗಿಲ್ಲ. ಹ್ಮ್ 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 ಬಟ್ ಹ್ಮ್ ಅವರಿಗೆ ಒಂದು ಬ್ಯಾಂಕ್‌ನವರು ಆಲ್ಮೋಸ್ಟ್ ಅರೌಂಡ್ 17 ಲಕ್ಷ ರೂಪಾಯಿಯಷ್ಟು ಇಯರ್ಲಿ ಪ್ರೀಮಿಯಂ ಇರುವಂತ ಪ್ರಾಡಕ್ಟ್ ಅನ್ನ ಒಂದು 3, 4 ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿಬಿಟ್ಟಿದ್ದಾರೆ. ಹ್ಮ್ 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 ಅದು 1 ಇಯರ್ ಅವಧಿ ಮುಗಿದಿದೆ. ಆ ನಂತರ ಅವರು ಕಂಪ್ಲೇಂಟ್ ಮಾಡಿ ಆ ದುಡ್ಡು ತಗೋಬೇಕಂದ್ರೆ 1.5 ವರ್ಷದ ಮೇಲೆ ಆಯ್ತು. ಹ್ಮ್ ಸೊ ಎಲ್ಲೆಲ್ಲಿ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತಲ್ಲ, ಅಲ್ಲಿ ಆಲ್ಮೋಸ್ಟ್ ಆಲ್ ಇನ್ ಮೆನಿ ಕೇಸಸ್ ಮಿಸ್‌ಗೈಡೆನ್ಸ್ ಆಗಿರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಎಸ್. ಇದು ಬಹಳ ಎಚ್ಚರಿಕೆಯಲ್ಲಿರ್ಬೇಕು ಈ ಒಂದು ವಿಚಾರದಲ್ಲಿ ಮಾತ್ರ. ಹೌದು. ನೋಡಿ, ನೀವು SSY ಅಂತ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಇಡೀ ಎಲ್ಲರೂ ಕೂಡ ಮಕ್ಕಳಿಗೆ ಮಾಡಿಸ್ತಕ್ಕಂಥ ಬಹಳಷ್ಟು ದೊಡ್ಡ ಯೋಜನೆ ಅದು. ಅದನ್ನೇ ಒಂದು ಮಿಸ್ಲೀಡ್ ಮಾಡಿದ್ರೆ ಅಂತ ಹೇಳಿದ್ರೆ ಇನ್ಸೂರೆನ್ಸ್ ಯಾವ ಮಟ್ಟಿಗೆ ಕೆಲಸ ಮಾಡ್ತಿದೆ ಅಂತ ಹೇಳಿ. ಹೌದೌದೌದು. ಈ ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಇದು ಒಂಥರ ಈ ಪ್ರೊಡಕ್ಟಿವಿಟಿ ಡಿಸೈನ್ ಮಾಡ್ಬೇಕಂತ ಸಂಬಂಧಪಟ್ಟಂತೆ ಇದೇನು ಲಾಭದಾಯಕವಾಗಿರುತ್ತೋ ಅಥವಾ ಲಾಭ ನಷ್ಟವಾಗಿರುತ್ತಾ ಅಂತ ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡ್ಬೋದು? ನೋಡಿ, ಈಗ ಎಂಡೋಮೆಂಟು ಅಥವಾ ಟ್ರೆಡಿಷನಲ್ ಪ್ಲಾನ್‌ಗಳ ಬಗ್ಗೆ ಆ, ಗಮನ ಹರಿಸೋಣ. ಹ್ಮ್ ಈಗ ನೀವು ₹100 ಪ್ರೀಮಿಯಂ ಕಟ್ಟಿಬಿಟ್ಟು ಯಾವುದಾದ್ರೂ ಒಂದು ಟ್ರೆಡಿಷನಲ್ ಪ್ಲಾನ್, ಎಂಡೋಮೆಂಟ್ ಪ್ಲಾನ್ ತಗೊಂತೀರ ಅಂತ ತಿಳ್ಕೊಳ್ಳಿ. ಹ್ಮ್ ನೀವು ಇನ್ಶೂರೆನ್ಸ್ ಕಂಪನಿಗೆ ₹100 ಕೊಡ್ತೀರಾ. ಹ್ಮ್ ನೀವು ₹100 ಕೊಟ್ಟ ನಂತರ ಅಲ್ಲಿ ಫಸ್ಟ್ ಲೇಯರ್ ಆಗಿ ದೊಡ್ಡ ಖರ್ಚಿರೋದು ಈ ಇನ್ಶೂರೆನ್ಸ್ ಏಜೆಂಟ್ ಕಮಿಷನ್. ಓಕೆ. ಹಾ
25ರಿಂದ 35 ರೂಪಾಯಿ ಅಲ್ಲೇ ಹೋಗುತ್ತಂತ ತಿಳ್ಕೊಳ್ಳಿ. ಹ್ಮ್ ಅಂದಾಜಾಗಿ 25 ರೂಪಾಯಿನೇ ಹಿಡಿಯೋಣ. ಹ್ಮ್ ಸೊ ನೀವೇನ್ ತಿಳ್ಕೊಂತೀರಾ, ನಾನು 100 ರೂಪಾಯಿ ನಾನು ಪೇ ಮಾಡಿದ್ದೀನಿ ಇನ್ಶೂರೆನ್ಸ್ ಕಂಪನಿಗೆ ಅಂತ ನೀವು ತಿಳ್ಕೊತೀರಾ. ಹ್ಮ್ ಬಟ್ ಫಸ್ಟ್ ಇನ್ಶೂರೆನ್ಸ್ ಏಜೆಂಟ್ ಕಮಿಷನ್ 25 ರೂಪಾಯಿ ಹೋದ ನಂತರ ಇನ್ಶೂರೆನ್ಸ್ ಕಂಪನಿ ಹತ್ರ ಉಳಿಯೋದು 75 ರೂಪಾಯಿ. ಹ್ಮ್ 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 ಆ 75 ರೂಪಾಯಿಯಲ್ಲಿ ಮತ್ತ ನಿಮ್ಮ ದುಡ್ಡನ್ನ ಮ್ಯಾನೇಜ್ಮೆಂಟ್ ಮಾಡುವಂತ ಖರ್ಚಿರುತ್ತೆ, ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡುವಂತ ಖರ್ಚಿರುತ್ತೆ. ಅದೆಲ್ಲ ಖರ್ಚು ತೆಗೆದ್ಬಿಟ್ಟು ಒಂದು ಅವ್ರ ಹತ್ರ ಉಳಿಯೋದು 72 ರೂಪಾಯಿ ಅಂದ್ರೆ, ನೀವು 100 ರೂಪಾಯಿಂದ 108, 110 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ. ಹ್ಮ್ ಹ್ಮ್ ಬಟ್ ಹ್ಮ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಉಳಿಯೋದು 72, 73 ರೂಪಾಯಿ. ಆ 72, 73 ರೂಪಾಯಿಂದ ಅವರು 110 ರೂಪಾಯಿವರೆಗೆ ಬರ್ಬೇಕಲ್ಲ. ಹ್ಮ್ ಸೊ ಅದಕ್ಕೋಸ್ಕರ ಇಂಥ ಸಿಚುವೇಶನ್‌ದಲ್ಲಿ ಅವ್ರು ಎಂತ ಒಳ್ಳೆ ಹೂಡಿಕೆ ಮಾಡಿದಾರಂದ್ರೂ ಕೂಡ ರಿಟರ್ನ್ಸು ಇಂಥ ಟ್ರೆಡಿಷನಲ್ ಪ್ಲಾನ್‌ಗಳಲ್ಲಿ ಮೋರ್ ದ್ಯಾನ್ 5-6% ಇರಲ್ಲ. ಅವ್ರು ಯಾವುದೇ ತರ ಡಿಸೈನ್ ಮಾಡ್ಲಿ, ಯಾವುದೇ ತರ ಮಾಡ್ಲಿ ಖರ್ಚು ಹೆಚ್ಚಿಗಿರೋದ್ರಿಂದ ಅಂಡ್ ಈ ಡಿಸೈನ್ ಪ್ರಾಡಕ್ಟ್‌ದಲ್ಲಿನೇ ಒಂದು ಮಿಸ್‌ಮ್ಯಾಚ್ ಇರೋದ್ರಿಂದ ಇಂತಹ ಪ್ರಾಡಕ್ಟ್‌ಗಳಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್‌ಮೆಂಟು 5-6% ಮಾತ್ರ ಇರುತ್ತೆ. ಬಟ್ ಜನರಿಗೆ ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಹ್ಮ್ ಹ್ಮ್ ಕ್ಯಾಲ್ಕುಲೇಟ್ ಮಾಡುವಾಗ್ಲೂ ಕೂಡ ಇವ್ರು ಇನ್ಶೂರೆನ್ಸ್ ಏಜೆಂಟ್ಸು ಅಥವಾ ಈ ಇನ್ಶೂರೆನ್ಸ್ ಕಂಪನಿಗಳು ಮಿಸ್‌ಗೈಡೆನ್ಸ್ ಮಾಡ್ಬಿಟ್ಟು, ಅವ್ರಿಗೆ ದೊಡ್ಡ ಒಂದು ಏನೋ ಸ್ವರ್ಗ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅನ್ನೋ ತೋರಿಸೋ ರೀತಿಯಲ್ಲಿ ಮಿಸ್‌ಗೈಡೆನ್ಸ್ ಮಾಡ್ಬಿಟ್ಟು ಸೇಲ್ ಮಾಡ್ಬಿಡ್ತಾರೆ. ಅದೇ ಈ ತರ ಸೇಲ್ಗಳು ಜಾಸ್ತಿ ಆಗ್ತವೆ. ಒಂದು ಹೌದೌದೌದೌದೌದೌದೌದು. ಬಹಳಷ್ಟು ಅಂದ್ರೆ ಜನಗಳು ಕೂಡ ಈಗ ಅವ್ರಿಗೆ ಅಗ್ರೆಸಿವ್ಲಿ ಸೇಲ್ ಆಗ್ತಕ್ಕಂಥದ್ದು ಈ ಒಂದು ಇದ್ರ ಅಂದ್ರೆ ಹೌದೌದೌದು. ಅವರಿಗೆ ಸರಿಯಾದ ರೀತಿಯಂತ ಮಾಹಿತಿ ಕೊರತೆ ಕರೆಕ್ಟ್. ಇವೆಲ್ಲವೂ ಕೂಡ ಎದ್ದು ಕರೆಕ್ಟ್, ಕಾಣ್ತವೆ. ಕರೆಕ್ಟ್, 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 ಕರೆಕ್ಟ್. ಹಾಗಾಗಿ ಜನರು ಯಾವ ರೀತಿಯಾಗಿ ಕ್ರಮ ತಗೋಬೇಕು, ಯಾವ್ದನ್ನ ನೋಡ್ಬೇಕು ಇಂಪಾರ್ಟೆಂಟ್ ಆಗಿ ಅಂತ ಯಾಕೆಂತ ಹೇಳಿದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಇದು. ಹೌದಾ ಅಲ್ವಾ, ಇದನ್ನ ಹೋಗ್ಬೋದಾ ಇಲ್ವಾ ಅನ್ನೋದು ಯಾವ ರೀತಿಯಾಗಿ ಅವ್ರು ಜಡ್ಜ್ ಮಾಡ್ಬೋದು. ನೋಡಿ, ನಿಮಗೆ ಲೈಫ್ ಇನ್ಶೂರೆನ್ಸ್ ಬೇಕಾ ಬೇಡವಾ ಅನ್ನೋದು ಫಸ್ಟ್ ನಿರ್ಧಾರ ಮಾಡಬೇಕು. ಹ್ಮ್ ಹ್ಮ್ ಲೈಫ್ ಇನ್ಶೂರೆನ್ಸ್ ಯಾರಿಗೆ ಬೇಕು? ಹ್ಮ್ ನಿಮ್ಮ ಮೇಲೆ ಯಾರಾದರೂ ಫೈನಾನ್ಷಿಯಲ್ ಡಿಪೆಂಡೆಂಟ್ ಇದ್ರೆ ಮಾತ್ರ ನಿಮಗೆ ಲೈಫ್ ಇನ್ಶೂರೆನ್ಸ್ ಬೇಕು. ನಿಮ್ಮ ಮೇಲೆ ಯಾರೂ ಫೈನಾನ್ಷಿಯಲ್ ಡಿಪೆಂಡೆಂಟ್ ಇಲ್ಲ ಅಥವಾ ನಿಮ್ಮ ಸಾವು ಏನಾದರೂ ಆದ್ರೆ ನಿಮ್ಮ ಹಿಂದಿನವರಿಗೆ ಯಾರಿಗೂ ಫೈನಾನ್ಷಿಯಲ್ ಲಾಸ್ ಆಗಲ್ಲ ಅಂದ್ರೆ ನಿಮಗೆ ಲೈಫ್ ಇನ್ಶೂರೆನ್ಸೇ ಬೇಕಾಗಿಲ್ಲ. ಹಾ ಸೊ ಯಾಕಂದ್ರೆ ಯಾರಿಗಿಂದ ಲಾಸ್ ಇಲ್ಲ ಅಂದ್ರೆ ನಾವು ಲೈಫ್ ಇನ್ಶೂರೆನ್ಸ್ ತಗೊಳ್ಳೇಬೇಕಾಗಿಲ್ಲ. ಹೌದು. ಅದೇ ರೀತಿ ಫೈನಾನ್ಷಿಯಲ್ ಡಿಪೆಂಡೆಂಟ್ ಇದ್ದಾರೆ, ಅವ್ರಿಗೆ ನಾನು ಎಷ್ಟು ಬೇಕೋ ಅಷ್ಟು ಆಸ್ತಿ ಮಾಡಿಟ್ಟಿದ್ದೀನಿ, ನನಗೆ ಯಾವ್ದು ಲಾಸ್ ಇಲ್ಲ ಅಂದ್ರೆ ಅವಾಗ್ಲೂ ಕೂಡ ನೀವು ತಗೊಳ್ಳೋ ನೆಸೆಸಿಟಿ ಇಲ್ಲ. ಹ್ಮ್ ಸೊ ನಿಮಗೆ ಫೈನಾನ್ಷಿಯಲ್ ಡಿಪೆಂಡೆಂಟ್ ಇದ್ದಾರೆ ಇಲ್ಲ ಅನ್ನೋದು ಫಸ್ಟ್ ಚೆಕ್ ಮಾಡ್ಬೇಕು. ಮೇನ್ ಆಗಿ ಇಲ್ಲ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಡೆ ಹೋಗೋದೇ ಬೇಕಾಗಿಲ್ಲ. ಹ್ಮ್ 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 ಇದ್ರೂ ಕೂಡ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಪ್ಯೂರ್ ಟರ್ಮ್ ಲೈಫ್ ಇನ್ಶೂರೆನ್ಸ್, ಪ್ಯೂರ್ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಅಂದ್ರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಮಾತ್ರ. ಹ್ಮ್ ಅದು ತುಂಬಾ ಚೀಪ್ ಆಗಿ ಸಿಗುತ್ತೆ. ಹ್ಮ್ ನೀವು ಆನ್ಲೈನ್ ನೀವೇ ತಗೋಬಹುದು, ಯಾರು ಏಜೆಂಟ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಎಲ್ಲ ಇನ್ಶೂರೆನ್ಸ್ ಕಂಪನಿಗಳು ಅದನ್ನ ಆಫರ್ ಮಾಡ್ತವೆ. ಹ್ಮ್ ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು 30 ವರ್ಷದವನು ನಾನು 1 ಕೋಟಿ ರೂಪಾಯಿ ಲೈಫ್ ಇನ್ಶೂರೆನ್ಸ್ ಬೇಕಂದ್ರೆ ಆಬ್ವಿಯಸ್ಲಿ ಅವನ ಇನ್ಕಮ್ ಮೇಲೆನೆ ಡಿಪೆಂಡ್ ಇರುತ್ತೆ. ಹೌದು. ಹಾಗೆ ಯಾರು ಬೇಕು ಅವರಿಗೆ 1 ಕೋಟಿ, 10 ಕೋಟಿ, 100 ಕೋಟಿ ಅಂತ ಕೊಡೋದಿಲ್ಲ. ಹ್ಮ್ ಸೊ ಅವನ ಇನ್ಕಮ್ ಮೇಲೆ ಜಡ್ಜ್ ಮಾಡ್ತಾರೆ ಇನ್ಶೂರೆನ್ಸ್ ಕಂಪನಿಗಳು, ಅಂಡರ್ ರೈಟರ್ಸ್ ಜಡ್ಜ್ ಮಾಡ್ತಾರೆ. ಹ್ಮ್ ಬಟ್ ಫಾರ್ ಎಕ್ಸಾಂಪಲ್ ಒಂದು ತಿಳ್ಕೊಂಡ 30 ವರ್ಷದವನಿದ್ದಾನೆ, 1 ಕೋಟಿ ರೂಪಾಯಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ಬೇಕಾಗಿದೆ ಅಂದ್ರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿಕ್ ಹೋದ್ರೆ ಮೇ ಬಿ ಅವನಿಗೆ ಒಂದು ವರ್ಷಕ್ಕೆ ಒಂದು 10,000-12,000 ರೂಪಾಯಿ ಖರ್ಚಾಗ್ಬೋದು. ಹ್ಮ್ 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 ಇನ್ನೊಂದು 30 ವರ್ಷದವರೆಗೆ ಅವನು ದುಡಿತಾ ಇದ್ದಾನೆ. ಆ 30 ವರ್ಷದಲ್ಲಿ ಅವನಿಗೆ ಏನಾದರೂ ಡೆತ್ ಆದ್ರೆ ಅವನ ಫ್ಯಾಮಿಲಿ ಮೆಂಬರ್‌ಗೆ 1 ಕೋಟಿ ಬರ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಅವನೇನಾದ್ರೂ ಪ್ಯೂರ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿಕ್ ಹೋದ್ರೆ 10,000-12,000 ರೂಪಾಯಿ ಒಂದು ವರ್ಷಕ್ಕೆ ಖರ್ಚಾಗುತ್ತೆ. ಹ್ಮ್ ಅಕಸ್ಮಾತ್ ಅವನ ಡೆತ್ ಏನಾದ್ರೂ ಆ 30 ವರ್ಷದಲ್ಲಿ ಆಯಿದ್ರೆ ಆ ಫ್ಯಾಮಿಲಿ ಮೆಂಬರ್‌ಗೆ ಅಂದ್ರೆ ಅವನು ಇರುವಂತ ಫ್ಯಾಮಿಲಿ ಮೆಂಬರ್‌ಗೆ ಯಾರಿಗೆ ನಾಮಿನಿ ಮಾಡಿರ್ತಾರಲ್ಲ ಅವರಿಗೆ 1 ಕೋಟಿ ರೂಪಾಯಿ ಕೊಡ್ತಾರೆ. ಹ್ಮ್ 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 ಅಕಸ್ಮಾತ್ ಡೆತ್ ಆಗ್ಲಿಲ್ಲ ಅಂದ್ರೆ ಹ್ಮ್ ಏನು ಸಿಗೋದಿಲ್ಲ. ಹ್ಮ್ ಸೊ ಇಂತಹ ಪ್ರಾಡಕ್ಟ್‌ಗಳನ್ನ ಫಸ್ಟ್ ನೀವು ತಗೋಬೇಕು. ಹ್ಮ್ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್‌ಮೆಂಟ್ ಪ್ರಾಡಕ್ಟ್ ಜನರು ಯಾಕೆ ಹಿಂದೆ ಬೀಳ್ತಾರಂದ್ರೆ, ಈ ಇನ್ಶೂರೆನ್ಸ್ ಕಂಪನಿಗಳು ಅಥವಾ ಏಜೆಂಟ್ರು ಏನ್ ಮಿಸ್‌ಗೈಡ್ ಮಾಡ್ತಾರಂದ್ರೆ, ನೀವು ಜೀವಂತ ಇದ್ರೂ ಕೂಡ ನಿಮ್ಗೆ ರಿಟರ್ನ್ ಬರುತ್ತೆ. ಹ್ಮ್ ನಿಮ್ ಡೆತ್ ಆದ್ರೂ ರಿಟರ್ನ್ಸ್ ಬರುತ್ತಲ್ಲ ಅಂದ್ಬಿಟ್ಟು ಈ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್‌ಮೆಂಟ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾರೆ. ಹ್ಮ್ ಈ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್‌ಮೆಂಟ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದಾಗ ಈ 30 ಇಯರ್ಸ್ ಪರ್ಸನ್ ಎಕ್ಸಾಂಪಲ್ ಕೊಟ್ವಲ್ಲ, 1 ಕೋಟಿ ತಗೋಬೇಕಂದ್ರೆ ಅವ್ರು 10,000-12,000 ರೂಪಾಯಿ ಖರ್ಚು ಮಾಡ್ತಾರಂತ ತಗೊಳ್ಳಿ ಪ್ರೀಮಿಯಂ ಅನ್ನ. ಅಕಸ್ಮಾತ್ ಅವನು ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್‌ಮೆಂಟ್ ಇರುವಂತ ಪ್ರಾಡಕ್ಟ್ ಅನ್ನು ತಗೋಬೇಕಂದ್ರೆ, ಅದೇ 1 ಕೋಟಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ಕವರೇಜ್ ಇರುವಂತ ಪ್ರಾಡಕ್ಟ್ ತಗೋಬೇಕಂದ್ರೆ, ಅವನು ಒಂದು 40,000-50,000 ಅಥವಾ 1,00,000ದವರೆಗೆ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. 1,00,000, 2,00,000 ಅದು ಪ್ರಾಡಕ್ಟ್ ಡಿಸೈನ್ ಮೇಲೆ ಆಗುತ್ತೆ. ಹ್ಮ್ ಸೊ ಅದನ್ನ ಅಫೋರ್ಡಬಿಲಿಟಿ ಅವಾಗ ಆಗಲ್ಲ ಅಂದ್ರೆ ಅವನು ಏನ್ ಮಾಡ್ತಾನೆ, ಪ್ರೀಮಿಯಂ ಕಮ್ಮಿ ಇರೋ ಕಡೆ ಅಂದ್ರೆ ನೋಡ್ತಾನೆ. ಪ್ರೀಮಿಯಂ ಕಮ್ಮಿ ಇರೋ ಕಡೆ ನೋಡಿದಾಗ ಏನಾಗುತ್ತಂದ್ರೆ ಸಮ್ ಇನ್ಶೂರೆನ್ಸ್ ಆ ಪ್ರಾಡಕ್ಟ್ ದಲ್ಲಿ ಇರುವಂತದ್ದು ಕಮ್ಮಿ ಆಗುತ್ತೆ. ಹೌದು. ಒಂದು 20, ಸಾಮಾನ್ಯವಾಗಿ 25 ಅದು ಹಾ ಹೌದು. 20-25 ಲಕ್ಷ ಸಿಗುತ್ತೆ. 20-25 ಲಕ್ಷ ಕವರೇಜ್ ತಗೊಂಡ್ಬಿಟ್ಟು ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್‌ಮೆಂಟ್ ಅಂತ ತಗೊಂಡ್ಬಿಟ್ಟು ಆ ನಂತರ ಇವನ್ ಡೆತ್ ಆದ್ರೆ 25 ಲಕ್ಷನೇ ಬರೋದು. ಡೆತ್ ಆಗ್ಲಿಲ್ಲ ಅಂದ್ರೆ ಆ 25 ಲಕ್ಷದ ಮೇಲೆ ಏನು ಪ್ರೀಮಿಯಂ ಇರುತ್ತಲ್ಲ, ಪ್ರೀಮಿಯಂ ಕಟ್ಟಿರ್ತಾರಲ್ಲ ಅದ್ರ ಮೇಲೆ 5-6% ರಿಟರ್ನ್ ಬಂದಿರುತ್ತೆ. ಹ್ಮ್ ಸೊ ಒಂದು ಅಂಡರ್ ಇನ್ಶೂರ್ಡ್ ಆಗ್ತಾರೆ.
ಎರಡನೇದು ತಾವು ಹೂಡಿಕೆ ಮಾಡಿರೋದಕ್ಕೆ ರಿಟರ್ನ್ಸ್ 5% 6% ಬರುತ್ತೆ. ಸೊ 2 ರೀತಿಯಿಂದಲೂ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಲೈಫ್ ಇನ್ಶೂರೆನ್ಸ್ ತಗೊಳ್ಳುವಾಗ ನಿಮಗೆ ಯಾರಾದ್ರೂ ಡಿಪೆಂಡೆಂಟ್ ಇದ್ದಾರೆ ಅಂದ್ರೆ ತಗೊಳ್ಳಿ. ಎರಡನೇದು ನೀವು ಯಾವ್ದು ಅಸೆಟ್ ಮಾಡಿಲ್ಲ, ಅವ್ರಿಗೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ ಅಂದ್ರೆ ತಗೊಳ್ಳಿ. ಮೂರನೇದು ಪ್ಯೂರ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ. ಈ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅನ್ನ ಅವಾಯ್ಡ್ ಮಾಡೋದು ಬೆಟರ್. ಎಸ್, ಖಂಡಿತ. ಯಾಕೆ ಅಂತ ಹೇಳಿದ್ರೆ ನೀವು ಹೇಳಿದ ಪ್ರಕಾರವಾಗಿ ಲಾಂಗ್ ಟರ್ಮ್ದು ನಿಮ್ದು ಏನೋ ಡಿಪೆಂಡ್ ಇದ್ರೆ ಮಾತ್ರ ತೆಗೆದುಕೊಳ್ಳಿ. ಹೌದು. ಇಲ್ಲಾಂದ್ರೆ ಅದು ಟಚ್ ಲೈಫ್ ಮಾಡಕ್ಕೆ ಇನ್ಶೂರೆನ್ಸ್ ಬೇಕಾಗೇ ಇಲ್ಲ. ಕೆಲವು ಕಡೆ 6 ವರ್ಷದ್ದು ಎಂಡಿಂಗ್ ಬಂದ್ರೆ 6 ವರ್ಷದ ಪ್ರೀಮಿಯಂ ಇರುತ್ತೆ, 12 ವರ್ಷದ್ದು, 15 ವರ್ಷದ್ದೆಲ್ಲ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂತ ಬಡ್ಡಿನೂ ಕೂಡ ಸಿಕ್ಕಿರಲ್ಲ. ಹ್ಮ್. ಆ ತರದಲ್ಲಿ ಏನ್ ಮಾಡ್ಬೇಕು? ಈ ನೋಡಿ, ನೀವ್ ಹೇಳ್ತಾ ಇರೋದು ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್. ಎಸ್, ಹೌದು. ಇಲ್ಲಿ ಬಹಳಷ್ಟು ಜನರಿಗೆ ಏನಾಗಿದೆ ಅಂದ್ರೆ, ಎಲ್ಲಾ ಪ್ರಾಡಕ್ಟ್ ಗಳು ಏನ್ ಮಾಡ್ತಾರೆ ಅಂದ್ರೆ, ಒಂದು 15 ವರ್ಷದ ಪ್ರಾಡಕ್ಟ್ ಇದೆ ಅಂತ ಒಂದು ಡಿಸೈನ್ ಮಾಡಿರ್ತಾರೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. 5 ವರ್ಷ ನೀವು ಪ್ರೀಮಿಯಂ ಕಟ್ಟಿ, 6ನೇ ವರ್ಷದಿಂದ 15ನೇ ವರ್ಷದವರೆಗೆ ನೀವೇನು ಕಟ್ಟಬೇಕಾಗಿಲ್ಲ. ಈ ರೀತಿಯಾದ 15 ವರ್ಷ ಆದ ನಂತರ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ಅಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಹೌದು. ಇದನ್ನ ಕಾಂಪ್ಲಿಕೇಟ್ ಯಾಕೆ ಮಾಡಿರ್ತಾರೆ ಅಂದ್ರೆ, ಬಹಳಷ್ಟು ಜನರಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ಹೌದು. ಸೊ ಅಂತ ಸಿಚುವೇಶನ್ ದಲ್ಲಿ ಈ ಮಿಸ್ ಗೈಡೆನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ನಂತರ ಏನ್ ಮಾಡಿರ್ತೀವಿ ಅಂದ್ರೆ, ನಾನು ಪ್ರತಿ ವರ್ಷ 1 ಲಕ್ಷ ನಾನು ಕಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. ಈಗ 5 ವರ್ಷ ಕಟ್ಟಿದ್ದೀನಿ, 5 ಲಕ್ಷ ಆಯ್ತು. 6ನೇ ವರ್ಷದಿಂದ 15 ವರ್ಷದವರೆಗೆ ನೀವೇನು ಕಟ್ಟಬೇಕಾಗಿಲ್ಲ ಕಟ್ಟಂಗಿಲ್ಲ. ಅಂತಾರೆ. ಹೌದು. ಒಂದು 15 ವರ್ಷ ಆದ ನಂತರ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ಅಷ್ಟು ದುಡ್ಡು ಕೊಡ್ತೀವಿ ಅಂತ ದೊಡ್ಡ ಅಮೌಂಟ್ ಹೇಳ್ತಾರೆ. ಅಂದ್ರೆ ಒಂದು 5 ಲಕ್ಷ ನಾವು ಕಟ್ಟಿದ್ದಕ್ಕೆ ಒಂದು 25-30 ಲಕ್ಷ ಕೊಡ್ತೀವಿ ಹಾಗೆ ಹೀಗೆ ಅಂದ ತಕ್ಷಣ ನಮ್ಗೆ ಇವತ್ತಿನ ಕಾಲದಲ್ಲಿ ಅದು ಏನೋ ದೊಡ್ಡ ಅಮೌಂಟ್ ಆಗಿ ಕಾಣಿಸುತ್ತೆ. ಹೌದು. ಬಟ್ ಇನ್ನು 15 ವರ್ಷ ಆದ ನಂತರ ಅದ್ರ ವ್ಯಾಲ್ಯೂ ಏನಿರುತ್ತೆ? ಆ 25 ಲಕ್ಷದ ವ್ಯಾಲ್ಯೂ ಏನೂ ಇರಲ್ಲ. ಅಂಡ್ ಮೋರ್ ಓವರ್, ನೀವು ಪ್ರತಿ ವರ್ಷ 1 ಲಕ್ಷ ಕಟ್ಟಿಬಿಟ್ಟು 5 ವರ್ಷ ಆದ ನಂತರ ನಿಮ್ಮ ದುಡ್ಡು ಅಲ್ಲೇ ಇರೋದ್ರಿಂದ ಅದು ಅರ್ನ್ ಮಾಡ್ತಾ ಇರುತ್ತೆ. ಅದು ಹಾಗೆ ಇರಲ್ಲ. ಸೊ ಇಂಥ ಸ್ಕೀಮ್ಗಳಲ್ಲಿ ನೀವು ಯಾವುದೇ ರೀತಿಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 5-6% ಮಾತ್ರ ಇರುತ್ತೆ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಲೆಸ್ ದನ್ 7%. ಅದಕ್ಕಿಂತ ಹೆಚ್ಚಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಖರ್ಚು ಹೆಚ್ಚಿಗಿರೋದು, ಎರಡನೇದು ಅವ್ರು ರಿಟರ್ನ್ಸ್ ಅಷ್ಟು ಕೊಡ್ಲಿಕ್ಕೆ ಆಗಲ್ಲ ಈ ಖರ್ಚು ಇರೋದ್ರಿಂದ. ಸೊ ಅದಕ್ಕೋಸ್ಕರ 6-7% ಒಳಗಡೆನೆ ರಿಟರ್ನ್ ಇರುತ್ತೆ. ನಂತರ ಇನ್ಶೂರೆನ್ಸ್ ಕವರೇಜಸ್ ಹೆಚ್ಚಿಗೆ ಫುಲ್ ಸಿಗಲ್ಲ. ಸೊ ಇಂಥ ಸಿಚುವೇಶನ್ ದಲ್ಲಿ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅನ್ನ ಅವಾಯ್ಡ್ ಮಾಡೋದು ಬಹಳ ಬೆಟರ್. ಎಸ್, ಬಹಳ ಮುಖ್ಯವಾಗಿ ಏಜೆಂಟ್ ಮತ್ತೆ ಆರ್ ಎಂ ನಡುವಿನ ಒಂದು ಬಾಂಧವ್ಯ, ಜೊತೆಗೆ ಆ ಕಮಿಷನ್ ಸ್ಟ್ರಕ್ಚರ್ ಇದೆಯಲ್ಲ ಸರ್, ಅದು ಕೆಲವರಿಗೆ ಅರ್ಥನೇ ಆಗಲ್ಲ ಯಾವ ರೀತಿಯಾಗಿ ಅಂತ ಹೇಳಿ. ಯಾವ ರೀತಿಯಾಗಿ ಸ್ಟ್ರಕ್ಚರ್ ಇರುತ್ತೆ ಅಂತ. ಈ ನೋಡಿ, ಎಲ್ಲಾ ಇನ್ಶೂರೆನ್ಸ್ ಪ್ರಾಡಕ್ಟ್ ಗಳಲ್ಲಿ, ಎಸ್ಪೆಷಲಿ ಎಂಡೋಮೆಂಟ್ ಯುಲಿಪ್ ಪ್ಲಾನ್ ಗಳಲ್ಲಿ ಫಸ್ಟ್ ಇಯರ್ ಕಮಿಷನ್ ತುಂಬಾ ಇರುತ್ತೆ. ನೀವು 100 ರೂಪಾಯಿ ಏನಾದ್ರೂ ಪ್ರೀಮಿಯಂ ಕಟ್ತಾ ಇದ್ರೆ ಈ ಎಂಡೋಮೆಂಟ್ ಮತ್ತೆ ಟ್ರೆಡಿಷನಲ್ ಪ್ಲಾನ್ ಗಳಲ್ಲಿ, ಯುಲಿಪ್ ಬಿಟ್ಬಿಡಿ, ಎಂಡೋಮೆಂಟ್ ಮತ್ತು ಟ್ರೆಡಿಷನಲ್ ಪ್ಲಾನ್, ಮನಿ ಬ್ಯಾಕ್ ಪ್ಲಾನ್ ಅಂತ ಅಂತಿದ್ದಾರಲ್ಲ, ಅಂತ ಪ್ಲಾನ್ ಗಳಲ್ಲಿ ನೀವು 100 ರೂಪಾಯಿ ಕಟ್ಟಿದ್ರೆ 1ನೇ ವರ್ಷ ಈ ಏಜೆಂಟ್ಗಳು 25 ರೂಪಾಯಿ ಕಮಿಷನ್ ತಗೊಂತಾರೆ. 2 ಮತ್ತು 3ನೇ ವರ್ಷದಿಂದ 7% ಇರುತ್ತೆ ಕಮಿಷನ್. 4ನೇ ವರ್ಷದಿಂದ ನೀವು ಎಲ್ಲಿವರೆಗೆ ನೀವು ಪ್ರೀಮಿಯಂ ಕಟ್ತಾ ಇರ್ತೀರಲ್ಲ ಅಲ್ಲಿವರೆಗೆ ಅವ್ರ 5% ಕಮಿಷನ್ ಬರ್ತಾ ಇರುತ್ತೆ ಅವರಿಗೆ. ಸೊ ಇಂಡೈರೆಕ್ಟ್ಲಿ ನಿಮಗೆ ಇಂತಹ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಿ ಅವರು ತಮ್ಮ ಲೈಫ್ ಅನ್ನು ಸೆಕ್ಯೂರ್ ಮಾಡ್ತಾ ಇರ್ತಾರೆ. ನಿಮಗೆ 5-6% ರಿಟರ್ನ್ಸ್, ಬಟ್ ಅವರು 1 ರೂಪಾಯಿನೂ ಇನ್ವೆಸ್ಟ್ ಮಾಡಲಾರ್ದೇನೆ ತಮ್ಮ ಲೈಫ್ ಅನ್ನು ಸೆಕ್ಯೂರ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅವರು ಫುಲ್ ಪುಷ್ ಮಾಡ್ತಿರ್ತಾರೆ ಇಂಥ ಪ್ರಾಡಕ್ಟ್ ಅನ್ನ. ಅದಕ್ಕೋಸ್ಕರ ಇಂಥ ಪ್ರಾಡಕ್ಟ್ ಅನ್ನ ಅವಾಯ್ಡ್ ಮಾಡೋದು ಬೆಟರ್. ಅಂಡ್ ಯುಲಿಪ್ ಗಳಲ್ಲಿ ಮಾರ್ಕೆಟ್ ಲಿಂಕ್ಡ್ ಪ್ರಾಡಕ್ಟ್ ಅದು, ಬಟ್ ಅಲ್ಲಿಯೂ ಕೂಡ ಮಾರ್ಕೆಟ್ ಲಿಂಕ್ಡ್ ಪ್ರಾಡಕ್ಟ್ ಅಂದಾಗ ಒಂದು ಎಕ್ಸ್ಪೆನ್ಸಸ್ ರೇಷಿಯೋ ಹೆಚ್ಚಿಗಿದೆ, 2-3%. ಮತ್ತೆ ಈ ಏಜೆಂಟ್ ಕಮಿಷನ್ ಕೂಡ್ಬಿಟ್ಟು ಒಂದೊಂದ್ಸಾರಿ 4-5% ಖರ್ಚಾಗುವಂತ ಚಾನ್ಸಸ್ ಇರುತ್ತೆ. ನಿಮಗೆ ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ಸ್ ಬೇಕಂದ್ರೆ ಸಿಂಪಲ್ ಆಗಿರುವಂತಹ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. 0.5-1% ವರೆಗೆ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ಇಲ್ಲಿ 2-3% ಎಕ್ಸ್ಪೆನ್ಸ್ ಕೊಟ್ಬಿಟ್ಟು ನೀವೇನು ಗಳಿಸೋದಿದೆ? ಸೊ ಅದಕ್ಕೋಸ್ಕರ ಯುಲಿಪ್ ಅಂತ ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ ಅಂತ ತಗೊಂತೀನಿ ಅಂದ್ರೂ ಕೂಡ ನಷ್ಟ. ಅದೇ ತರ ನೀವು ಟ್ರೆಡಿಷನಲ್ ಮತ್ತೆ ಈ ಎಂಡೋಮೆಂಟ್ ಯುಲಿಪ್ ಪ್ಲಾನ್ ಗಳನ್ನು ತಗೊಂತೀನಿ ಅಂದ್ರೂ ಕೂಡ ಕಾಸ್ಟ್ ಸ್ಟ್ರಕ್ಚರ್ ಹೆಚ್ಚಿಗಿರೋದ್ರಿಂದ, ಏಜೆಂಟ್ರಿ ಕಮಿಷನ್ ಹೆಚ್ಚಿಗಿರೋದ್ರಿಂದ ನಿಮಗೆ ಬರುವಂತ ಲಾಭನೂ ಕೂಡ ಕಮ್ಮಿ ಆಗಿರುತ್ತೆ. ಸರ್, ಏಜೆಂಟ್ಗಳು ಬಹಳ ಕಡೆ ಅವ್ರಿಗೊಂದು ಸೇಲ್ ಮಾಡ್ಬೇಕಂತ ಒಂದು ಟಾರ್ಗೆಟ್, ಆ ರೀತಿಯಾದಂತ ಒಂದು ಪ್ರೆಷರ್ ಖಂಡಿತವಾಗ್ಲೂ ಇರುತ್ತೆ. ಈ ಟಾರ್ಗೆಟ್ ನಡುವೆ ಎಲ್ಲ ಒಂದ್ ಕಡೆ ಸತ್ಯ ಮರೆ ಮಾಡ್ತಿದ್ಯಾ ಅಂತ ಇನ್ಸೂರೆನ್ಸ್ ವಿಚಾರ? ಆಬ್ವಿಯಸ್ಲಿ ಈಗ ಎಲ್ಲೆಲ್ಲಿ ನೀವು ಫೈನಾನ್ಷಿಯಲ್ ವರ್ಲ್ಡ್ ಅಲ್ಲಿ ಅಥವಾ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿರ್ತಿರಲ್ಲ, ಅಲ್ಲಿ ನೀವು ಫಸ್ಟ್ ಏನ್ ಕ್ವಶನ್ ಕೇಳ್ಬೇಕಂದ್ರೆ, ಈ ಮನುಷ್ಯ ನನಗೆ ಇದನ್ನ ರೆಕಮೆಂಡ್ ಮಾಡ್ತಾ ಇದ್ದಾನೆ ಅಂದ್ರೆ ಇವನಿಗೆ ಬೆನಿಫಿಟ್ ಎಲ್ಲಿಂದ ಬರ್ತಾ ಇದೆ? ಅದು ಮೇನ್ ಆಗಿ ಅದು ಆಲೋಚನೆ ಮಾಡಬೇಕು. ಒಂದು ಕಮಿಷನ್ ಇರಬೇಕು, ಇಲ್ಲೊಂದು ಅಫ್ರಂಟ್ ಫೀ ಇರಬೇಕು, ಏನಾದ್ರೂ ಇರಬೇಕು.
ಕಮಿಷನ್ ಇದೆ ಅಂದ್ರೆ ಎಷ್ಟು ಕಮಿಷನ್ ಇವರು ಈ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ತಗೊಂತಾರ. ಫಸ್ಟ್ ಆ ಪ್ರಾಡಕ್ಟ್ ಫೀಚರ್ ಬಿಟ್ಬಿಡಿ. ಹ್ಮ್ ನೀವು ಯಾವುದೇ ಪ್ರಾಡಕ್ಟ್ ಅನ್ನು ನೋಡುವಾಗ ಯಾರೇ ಇನ್ಶೂರೆನ್ಸ್ ಏಜೆಂಟ್ ಇರಲಿ, RM ಇರಲಿ, ಯಾರೇ ಇರಲಿ, ಈ ಪ್ರಾಡಕ್ಟ್ ನನಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದೆ ಇರುವಂತ ಕಮಿಷನ್ ಸ್ಟ್ರಕ್ಚರ್ ಎಷ್ಟು, ಹ್ಮ್ ಅದನ್ನ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಕಮಿಷನ್ ಸ್ಟ್ರಕ್ಚರ್ ಐಡೆಂಟಿಫೈ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಹ್ಮ್ ಯಾಕೆ ಈ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದಾರೆ ನನಗಂದ್ಬಿಟ್ಟು. ಹ್ಮ್ 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 ಒಂದು ನನ್ನ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೋ ಅಥವಾ ತಮ್ಮ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೋ. ಈ ಎಲ್ಲೆಲ್ಲಿ ಯಾವ ಪ್ರಾಡಕ್ಟ್ಗಳಲ್ಲಿ ಈ ಬ್ರೋಕರೇಜು ಮತ್ತೆ ಈ ಕಮಿಷನ್ ಸ್ಟ್ರಕ್ಚರ್ ಇರುತ್ತಲ್ಲ, ಅಲ್ಲಿ 99% ಎಲ್ಲರೂ ಅಂತ ಹೇಳಲಿಕ್ಕಾಗಲ್ಲ, 99% ಕೇಸ್ಗಳಲ್ಲಿ ಅವ್ರ ಉದ್ದೇಶವನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ನಿಮ್ಮ ಮೇಲೆ ಸೇಲ್ ಮಾಡ್ತಿರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಹ್ಮ್ ಹ್ಮ್ ಸೊ ಅದಕ್ಕೋಸ್ಕರ ಏಜೆಂಟ್ರು ಅಥವಾ RM, ಬ್ಯಾಂಕ್ RM ಏನೋ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಆ ಪ್ರಾಡಕ್ಟ್ ಅನ್ನು ಅನಲೈಸ್ ಮಾಡಲಾರ್ದೇನೆ ಸುಮ್ಮನೆ ಕಣ್ಣು ಮುಚ್ಚಿ ಮಾಡಿದ್ರೆ ನೀವು ಅವರಿಗೆ ಒಂದು ಒಳ್ಳೆ ಲೈಫ್ ಅನ್ನ ಕೊಟ್ಟಂಗಾಗತ್ತೆ. ಅವ್ರಿಗೆ ನಮಗಾಗುತ್ತೋ ಇಲ್ವೋ ಗೊತ್ತಿಲ್ಲ, ಹೌದು. ಅವ್ರಿಗಾಗತ್ತೆ. Yes. ಈ ಟ್ಯಾಕ್ಸ್ ಸೇವಿಂಗ್ಸ್ ವಿಚಾರಗಳು ಇನ್ಸೂರೆನ್ಸ್ ವಿಚಾರದಲ್ಲಿ ಬಹಳಷ್ಟು ಮುಖ್ಯ ಇದೆ. ಈ ಇನ್ಸೂರೆನ್ಸ್ ವಿಚಾರದಲ್ಲಿ ಅದೇನಾದ್ರೂ ಪಾತ್ರ ವಹಿಸುತ್ತಾ ಟ್ಯಾಕ್ಸ್ ಸೇವಿಂಗ್ ವಿಚಾರ? ನೋಡಿ, ಈಗ ಲೈಫ್ ಇನ್ಶೂರೆನ್ಸ್ ಅಂತ ಬಂದಾಗ ಎಲ್ಲ ಕಂಪನಿಗಳು ಎಸ್ಪೆಷಲಿ LIC ಇಂದ ಹಿಡಿದು ಎಲ್ಲರೂ ಈಗ ಒಂದು 4-5 ವರ್ಷದಿಂದ ನ್ಯೂ ಟ್ಯಾಕ್ಸ್ ರೆಜಿಮ್ ಬರೋಕ್ಕಿಂತ ಮೊದಲಿನವರೆಗೆ ಎವ್ರಿ ಇಯರ್ ಎಸ್ಪೆಷಲಿ LIC ನೋಡಿ, ಬೇರೆ ಕಂಪನಿನೂ ನೋಡಿ, ಈ ಜನವರಿಯಿಂದ ಮಾರ್ಚ್ ತಿಂಗಳ ಮಧ್ಯದಲ್ಲಿ ಹೊಸ ಪಾಲಿಸಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ರು. ಹ್ಮ್ ಹ್ಮ್ ಹ್ಮ್. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಈ ಎಸ್ಪೆಷಲಿ ಸ್ಯಾಲರಿ ಹಿಡಿದವರು ಎಂಪ್ಲಾಯರ್ಸು ಇನ್ಕಮ್ ಟ್ಯಾಕ್ಸ್ ಸೇವಿಂಗ್ಗೋಸ್ಕರ ಪ್ರೂಫ್ ಕೇಳ್ತಾರೆ. ಹ್ಮ್ ನಾವು ಕೊಡ್ಲೇಬೇಕು. ಹ್ಮ್ ಏಪ್ರಿಲ್ ಇಂದ ಡಿಸೆಂಬರ್ ವರೆಗೆ ಜನ ಎಲ್ಲರೂ ಸುಮ್ಮನೆ ಸ್ಯಾಲರಿ ತಗೊಂಡು ಎಂಜಾಯ್ ಹ್ಮ್. ಮಾಡ್ತಿರ್ತಾರೆ. ಪ್ರೂಫ್ ಕೇಳ್ಬೇಕಂತ ಬಂದಾಗ ಅಥವಾ TDS ಆಗುತ್ತೆ ಅಂತ ಅಂದಾಗ ಅವಾಗ ಏನ್ ಮಾಡ್ತಾರೆ, ಟ್ಯಾಕ್ಸ್ ಸೇವಿಂಗ್ ಮಾಡ್ಬೇಕಂತ ಇದು ಮಾಡ್ತಾರೆ. ಹ್ಮ್ ಸೊ ಅವಾಗ ಈ ಇನ್ಶೂರೆನ್ಸ್ ಕಂಪನಿಗಳು ಇಂಥ ಜನರನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಆ, ಹೊಸ ಪಾಲಿಸಿಯನ್ನು ಲಾಂಚ್ ಮಾಡ್ತಾ ಇದ್ದು. ಹೌದು. ಹೊಸ ಪಾಲಿಸಿಯನ್ನ ಲಾಂಚ್ ಮಾಡ್ಬಿಟ್ಟು ಈ ನಿಮ್ಗೆ ಇಷ್ಟು ಟ್ಯಾಕ್ಸ್ ಸೇವ್ ಆಗುತ್ತೆ, ಅಷ್ಟು ಟ್ಯಾಕ್ಸ್ ಆಗುತ್ತೆ ಅಂತ ಅದು ಮಿಸ್ಗೈಡ್ ಮಾಡ್ತಾ ಇದ್ರು. ಹ್ಮ್ ಜನರಿಗೆ ಏನಿತ್ತಂದ್ರೆ ಟ್ಯಾಕ್ಸ್ ಸೇವಿಂಗೇ ಮೇನ್ ಇಂಪಾರ್ಟೆಂಟ್ ಆಗಿತ್ತು. ಹೌದು ಹೌದು. ಈ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನನಗೆ ಉದ್ದೇಶ ಏನಾದ್ರೂ ಫುಲ್ಫಿಲ್ ಆಗುತ್ತೋ ಅಥವಾ ನನಗೆ ರಿಟರ್ನ್ಸ್ ಎಷ್ಟು ಬರುತ್ತೆ, ಬೇರೆ ಪ್ರಾಡಕ್ಟ್ಗೆ ಕಂಪೇರ್ ಮಾಡಿದ್ರೆ ಈ ಪ್ರಾಡಕ್ಟ್ ನನಗೆ ಒಳ್ಳೇದನ್ನುವಂತ ಒಂದು ಆ ಮಾನದಂಡ ಅಥವಾ ಅನಲೈಸಿಸ್ ಮಾಡುವಂತ ಸ್ಕಿಲ್ ಬಿಟ್ಬಿಟ್ಟು ಟ್ಯಾಕ್ಸ್ ಸೇವಿಂಗ್ ಮಾತ್ರ ನನ್ನ ಉದ್ದೇಶ ಅಂತ ಇದ್ದಾಗ ಇದನ್ನ ಈ ಇನ್ಶೂರೆನ್ಸ್ ಕಂಪನಿಗಳು ಮನಗಂಡು ಬಿಟ್ಟು ಇಂಥ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿಬಿಟ್ಟು ಟ್ಯಾಕ್ಸ್ ಸೇವಿಂಗ್ಗೋಸ್ಕರ ಜನರನ್ನ ಮಿಸ್ಗೈಡ್ ಮಾಡ್ತಾ ಇದ್ದು. ಹ್ಮ್ ಹ್ಮ್ ಸೊ ಹ್ಮ್. ಅದಕ್ಕೋಸ್ಕರನೇ ನ್ಯೂ ಟ್ಯಾಕ್ಸ್ ರಿಜಿಮ್ ಇಂಟ್ರೊಡ್ಯೂಸ್ ಮಾಡಿದ್ದು. ನ್ಯೂ ಟ್ಯಾಕ್ಸ್ ರಿಜಿಮ್ ದಲ್ಲಿ ATC ಬೆನಿಫಿಟ್ ಇಲ್ವೇ ಇಲ್ಲ. ಹೌದು. ಓಲ್ಡ್ ಟ್ಯಾಕ್ಸ್ ರಿಜಿಮ್ ದಲ್ಲಿ ಮಾತ್ರ ATC ಬೆನಿಫಿಟ್ ಇದೆ. ಹ್ಮ್ ಸೊ ಓಲ್ಡ್ ಟ್ಯಾಕ್ಸ್ ರಿಜಿಮ್ ದಲ್ಲಿ ಇದ್ರೂ ಕೂಡ ಅವಾಗ್ಲೂ ಕೂಡ ನೀವು ಇಂಥ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ತಗೊಳ್ಳೋ ಬದಲು ಪ್ಯೂರ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ. ಹ್ಮ್. ಅದು ಕೂಡ ನಿಮ್ ATC ಬೆನಿಫಿಟ್ ಗೆ ಅವೈಲೇಬಲ್ ಇದೆ. ಹ್ಮ್ ಅದ್ರ ಜೊತೆಗೆ ನಿಮ್ಗೆ ಟ್ಯಾಕ್ಸ್ ಸೇವಿಂಗ್ ಇನ್ನೂ ಮಾಡ್ಬೇಕಂದ್ರೆ ನಿಮ್ಮ EPF ಇದೆ. ಹ್ಮ್ ನೀವು ಸ್ಯಾಲರಿ ಇದ್ರೆ ನಿಮ್ EPF ಇಂದ ಬೆನಿಫಿಟ್ ಸಿಗುತ್ತೆ, NPS ಇಂದ ಬೆನಿಫಿಟ್ ಸಿಗುತ್ತೆ, ಹ್ಮ್ ಅದ್ರ ಜೊತೆಗೆ PPF ಇಂದ ಬೆನಿಫಿಟ್ ಸಿಗುತ್ತೆ. ಸೊ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೇನೆ ನಾನು ಟ್ಯಾಕ್ಸ್ ಸೇವಿಂಗ್ ಮಾಡ್ತೀನಿ ಅಂದ್ರೆ ನೀವು ಹಳ್ಳಕ್ಕೆ ಬೀಳೋದು ಗ್ಯಾರಂಟಿ. ಹ್ಮ್ ಹ್ಮ್ ಸೊ ಅದಕ್ಕೋಸ್ಕರ ಟ್ಯಾಕ್ಸ್ ಸೇವಿಂಗ್ ಮಾಡ್ಬೇಕಂದ್ರೂ ಕೂಡ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ, ಟ್ಯಾಕ್ಸ್ ಸೇವಿಂಗ್ ಮಾಡಿ. ಹ್ಮ್. ನ್ಯೂ ಟ್ಯಾಕ್ಸ್ ರಿಜಿಮ್ ದಲ್ಲಿ ಇದ್ರೆ ನಿಮ್ಗೆ ಏನ್ ಈ ಇನ್ಶೂರೆನ್ಸ್ ಪ್ರೀಮಿಯಂ ಟ್ಯಾಕ್ಸ್ ಸೇವಿಂಗ್ ಬೇಕಾಗೇ ಇಲ್ಲ. ಹ್ಮ್ ಹ್ಮ್. ಯಾಕಂದ್ರೆ ಆ ಬೆನಿಫಿಟ್ ನ್ಯೂ ಟ್ಯಾಕ್ಸ್ ರಿಜಿಮ್ ದಲ್ಲಿ ಇಲ್ವೇ ಇಲ್ಲ. ಹ್ಮ್ ಹ್ಮ್. ಹಲವಾರು ಫೋನ್ಗಳು ಬರ್ತವೆ ಇನ್ಸೂರೆನ್ಸ್ ಕಡೆಯಿಂದ. ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು, ಲೈಫ್ ಇನ್ಸೂರೆನ್ಸ್ ಆಗಿರ್ಬೋದು, ಎಲ್ಲ ಕಡೆ ಬರ್ತವೆ. ಮತ್ತೆ ಏಜೆಂಟ್ರು ಕೂಡ ಆಗಾಗ ಸಿಗ್ತಿರ್ತಾರೆ. ಎಲ್ಲರೂ ಕೂಡ ಸಿಕ್ಕಂತ ಸಂದರ್ಭದಲ್ಲಿ ಎಸ್ ನಾನು ಒಂದು ಇನ್ಸೂರೆನ್ಸ್ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಮೊದಲು ಅವರ ಬಳಿ ನಾವು ಕೇಳ್ತಕ್ಕಂತ 3 ಪ್ರಶ್ನೆಗಳು ಯಾವ್ಯಾವ ಅಂತ? ಒಂದನೇದ್ ನೋಡಿ, ಅವ್ರು ಯಾವ ಪ್ರಾಡಕ್ಟ್ ಅನ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಹ್ಮ್ ಒಂದು ಪ್ಯೂರ್ ಟರ್ಮ್ ಲೈನ್ ಸಜೆಸ್ಟ್ ಮಾಡಬೇಕು. ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಹೆಲ್ತ್ ಇನ್ಶೂರೆನ್ಸ್ ಸಜೆಸ್ಟ್ ಮಾಡಬೇಕು. ಎಸ್ಪೆಷಲಿ ಈಗ ನಾವು ಲೈಫ್ ಇನ್ಶೂರೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಈ ಹ್ಮ್. ಟರ್ಮ್ ಲೈಫ್ ಇನ್ಶೂರೆನ್ಸ್ ಅವ್ರು ಸಜೆಸ್ಟ್ ಮಾಡ್ತಾರೆ ಇಲ್ಲ ನೋಡಿ. ಹ್ಮ್ ಒಂದನೇದ್ದು. ಎರಡನೇದ್ದು, ಟರ್ಮ್ ಲೈಫ್ ಇನ್ಶೂರೆನ್ಸ್ ಸಜೆಸ್ಟ್ ಮಾಡಿದ್ರೆ ಆನ್ಲೈನ್ ನಲ್ಲಿ ಚೆಕ್ ಮಾಡಿ. ಇನ್ಶೂರೆನ್ಸ್ ಕಂಪನಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವೇ ನಿಮ್ಮ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಅನ್ನ ಕೊಟ್ಬಿಟ್ಟು ಚೆಕ್ ಮಾಡಿ. ಅಲ್ಲಿರುವಂತ ಪ್ರೀಮಿಯಮ್, ಇವ್ರು ಚಾರ್ಜ್ ಮಾಡಿರುವಂತ ಪ್ರೀಮಿಯಮ್ ಎರಡು ಸೇಮ್ ಇದ್ರೆ ಅವ್ರ ಹತ್ರ ಆದ್ರೂ ತಗೊಳ್ಳಿ, ಇವ್ರ ಹತ್ರ ಆದ್ರೂ ಹ್ಮ್ ತಗೊಳ್ಳಿ. ಹ್ಮ್ ಹ್ಮ್ ಹ್ಮ್. ಪ್ರೀಮಿಯಂ ಡಿಫರೆನ್ಸ್ ಇದ್ರೆ ಇಂಡೈರೆಕ್ಟ್ ಆಗಿ ಅದು ಏನ್ ಇಂಡಿಕೇಶನ್ ತೋರಿಸುತ್ತೆ ಅಂದ್ರೆ ಇವರಿಗೆ ಕಮಿಷನ್ ಹೋಗ್ತಾ ಇದೆ, ನಾನ್ ಯಾಕೆ ಕೊಡ್ಬೇಕಂತ ಕ್ವಶನ್ ಮಾಡ್ಕೊಳ್ಳಿ ನೀವೇ. ಹ್ಮ್ ಮೂರನೇದ್ದು, ನೀವೆಷ್ಟೇ ಇವರು ಟರ್ಮ್ ಲೈಫ್ ಇನ್ಶೂರೆನ್ಸ್ ಸೇಲ್ ಮಾಡ್ತಾರಂದ್ರು ಕೂಡ ಅವ್ರು ಏನ್ ಮಾಡ್ತಾರೆ, ಲಿಮಿಟೆಡ್ ಪ್ರೀಮಿಯಂ ಪೇಮೆಂಟು, ಆ ರೈಡರು ಈ ರೈಡರು ಅಂತ ಏನೇನೋ ಆಡ್ ಮಾಡಿಬಿಟ್ಟು ಪ್ರೀಮಿಯಂ ಅನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ನೋಡ್ತಾರೆ. ಹ್ಮ್ ಹ್ಮ್. ಪ್ರೀಮಿಯಂ ಅನ್ನ ಹೆಚ್ಚಿಗೆ ಮಾಡೋ ಕಡೆ ಗಮನ ಕೊಡಬೇಡಿ. ಪ್ಯೂರ್ ಸಿಂಪಲ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ. ಅಂದ್ರೆ ಒಂದು 30 ವರ್ಷ ತಾವು ಇದ್ದಾನೆ ಅಂತ ತಿಳ್ಕೊಳ್ಳಿ. ಹ್ಮ್ 1 ಕೋಟಿ ಬೇಕಾಗಿದೆ, 30 ವರ್ಷ ನನಗೆ ಇನ್ನೂ ನಾನು ಕೆಲಸ ಮಾಡಬೇಕಾಗಿದೆ, ಈ 30 ವರ್ಷ ಪೀರಿಯಡ್ ಅಲ್ಲಿ ನನಗೆ ಕವರೇಜ್ ಬೇಕಂದ್ರೆ 30 ವರ್ಷದ ಪಾಲಿಸಿ ತಗೊಳ್ಳಿ. ಹ್ಮ್ ಹ್ಮ್ ಹ್ಮ್. 1 ಕೋಟಿ ತಗೊಳ್ತೀರಿ ಅಂತ ತಿಳ್ಕೊಳ್ಳಿ. 1 ಕೋಟಿ ಪಾಲಿಸಿ ತಗೊಂಡ್ರೆ
ಎವ್ರಿ ಇಯರ್ ಪ್ರೀಮಿಯಂ ಕಟ್ಟೋ ತಗೊಳ್ಳಿ. ಹ್ಮ್ ನೆಕ್ಸ್ಟ್ 30 ವರ್ಷಕ್ಕೆ, 5 ಹ್ಮ್ ವರ್ಷ, 10 ವರ್ಷಕ್ಕೆ ಮಾತ್ರ ಅಂತ ತಗೋಬೇಡಿ. ರಿಟರ್ನ್ ಆಫ್ ಪ್ರೀಮಿಯಂ ಪೇಮೆಂಟ್ ಅಂತ ಇರುತ್ತೆ. ಅಂತದನ್ನು ಮಾಡಬೇಡಿ. ಹ್ಮ್ ಸಿಂಪಲ್ ಆಗಿ ಪ್ಲೇನ್ ವೆನಿಲಾ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ. ಇವ್ರು ಏನಾದ್ರು ಟರ್ಮ್ ಲೈಫ್ ಇನ್ಶೂರೆನ್ಸ್‌ಕ್ಕಿಂತ ಇದು ಒಳ್ಳೇದಿದೆ, ರಿಟರ್ನ್ಸ್ ಹೆಚ್ಚಿಗೆ ಬರುತ್ತೆ, ಅದು ಬರುತ್ತೆ ಅಂದ್ಬಿಟ್ಟು ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್‌ಮೆಂಟ್ ಅಂತ ಪ್ರಾಡಕ್ಟ್ ಅನ್ನು ಯಾವ್ದಾದ್ರು ಸೇಲ್ ಮಾಡ್ಲಿಕ್ಕೆ ನೋಡಿದ್ರೆ ಅದರಿಂದ ದೂರ ಉಳಿಯೋದು ಒಳ್ಳೇದು. ಹ್ಮ್ 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 ಈ ಹ್ಮ್ 3 ಪಾಯಿಂಟ್ ಅನ್ನ ನೀವು ನೋಡ್ಕೊಂಡ್ಬಿಟ್ಟು ಇನ್ಶೂರೆನ್ಸ್ ಪ್ರಾಡಕ್ಟ್ ಅನ್ನ ತಗೊಳ್ಳೋದು ಒಳ್ಳೇದು. ಎಸ್. ಇನ್ಸೂರೆನ್ಸ್ ಅಂದ ಕೂಡಲೇ ನಮಗೆ ಒಂದು ಟೈಮಿಗೆ ಆಗ್ಬೇಕು ಅನ್ನೋದೇ ಬಹಳ ಪ್ರಶ್ನೆ. ಯಾಕೆಂತೇಳಿ ನಮಗೆ ಹಿಂದಿರ್ತಕ್ಕಂಥ ಬ್ಯಾಕ್ ಬೋನ್ ಇದ್ದ ಹಾಗೆ ಅಂತ ನಾನು ಅನ್ಕೊಂಡಿರ್ತೀನಿ. ಯಾವ ಟೈಮಿಂಗ್ ಅಲ್ಲಿ ಇದು ಇನ್ಸೂರೆನ್ಸ್ ಬಹಳ ಯೂಸ್ಫುಲ್ ಅಂತೇಳಿ. ನೋಡಿ, ಟರ್ಮ್ ಲೈಫ್ ಇನ್ಶೂರೆನ್ಸ್ ಯಾವಾಗ ಅಥವಾ ಲೈಫ್ ಇನ್ಶೂರೆನ್ಸ್ ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ ಒಬ್ಬ ಪರ್ಸನ್ ಡೆತ್ ಆದಾಗ. ಹ್ಮ್ ಸೊ ಅದಕ್ಕೋಸ್ಕರ ಬಹಳಷ್ಟು ಜನ ನೋಡ್ತೀನಿ, ಈಗ ಎಜುಕೇಟೆಡ್ ಎಲ್ಲರೂ ನೋಡ್ತೀನಿ, ಲೈಫ್ ಇನ್ಶೂರೆನ್ಸ್ ತಗೊಂಡಿರ್ತಾರೆ. ಹ್ಮ್ ಆ ಇರೋದನ್ನ ತನ್ನ ಹೆಂಡತಿ ಮಕ್ಕಳಿಗೆ ಇರೋದಿಲ್ಲ. ಆಕ್ಚುಲಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಥವಾ ಲೈಫ್ ಇನ್ಶೂರೆನ್ಸ್ ಬೆನಿಫಿಟ್ ಆಕ್ಚುಲಿ ಆಕ್ಟ್ ಆಗೋದು ನಾನು ಇಲ್ಲದಾಗ. ಹ್ಮ್ 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 ನಾನು ಇಲ್ಲದಾಗ ಅವರಿಗೆ ಗೊತ್ತಿರ್ಬೇಕು ಅದನ್ನ ಹೆಂಗ ಕ್ಲೇಮ್ ಮಾಡ್ಬೇಕು, ಏನ್ ಮಾಡ್ಬೇಕಂತ. Yes. ನಾನು 1 ಕೋಟಿ ಅಲ್ಲ, ಒಂದು 100 ಕೋಟಿ ರೂಪಾಯಿ ಪಾಲಿಸಿ ತಗೊಂಡೆ, ನನ್ನ ಹೆಂಡತಿ ಮಕ್ಕಳಿಗೆ ಏನು ಹೇಳೇ ಇಲ್ಲ ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಹೇಳಿ. ಸೊ ಅದಕ್ಕೋಸ್ಕರ ಈ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಥವಾ ಲೈಫ್ ಇನ್ಶೂರೆನ್ಸ್ ತಗೊಂಡ ನಂತರ ಫಸ್ಟ್ ನೀವು ಮಾಡಬೇಕಾದ ಕೆಲಸ ಏನಂದ್ರೆ ನಿಮ್ಮ ಹೆಂಡತಿ ಮಕ್ಕಳು ಅಥವಾ ನಿಮ್ಮ ಫ್ಯಾಮಿಲಿಗೆ ಅದ್ರ ಬಗ್ಗೆ ಅರಿವು ಮೂಡಿಸೋದು. ಹ್ಮ್ 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 ಯಾಕಂದ್ರೆ ನೀವಿರ್ಲಾರ್ದಾಗ ದುಡ್ಡು ಬರುತ್ತೆ. ಹೌದು. ಅಕಸ್ಮಾತ್ ಆ ಕಂಪನಿ ರಿಜೆಕ್ಟ್ ಮಾಡಿದ್ರೆ, ಹ್ಮ್ ನಿಮ್ಮ ಪಾಲಿಸಿ ಕ್ಲೇಮ್ ಅನ್ನ, ಡೆತ್ ಕ್ಲೇಮ್ ಅನ್ನ ರಿಜೆಕ್ಟ್ ಮಾಡಿದ್ರೆ ಹೆಂಗೆ ಇನ್ಶೂರೆನ್ಸ್ ಕಂಪನಿ ಜೊತೆ ಫೈಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಕಲಿಸ್ಬೇಕು. ಹ್ಮ್ 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 2ನೇ ಪಾಯಿಂಟ್. 3ನೇ ಪಾಯಿಂಟ್, ದೊಡ್ಡ ದುಡ್ಡು ಬರುತ್ತೆ, ನೀವಿರೋದಿಲ್ಲ ಅವಾಗ. ಆ ದುಡ್ಡನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಅವ್ರಿಗೆ ಕಲಿಸ್ಬೇಕು ನೀವು. ನೀವು ಕಲಿಸ್ಲಿಲ್ಲ ಅಂದ್ರೆ ಯಾರೋ ಏಜೆಂಟ್ರು ಬರ್ತಾರೆ, ಯಾರೋ ನೇಬರ್ಸ್ ಬರ್ತಾರೆ, ಅಥವಾ ಫ್ಯಾಮಿಲಿಯಲ್ಲಿನೇ ಎಷ್ಟೋ ಜನ ಬಂದ್ಬಿಟ್ಟು ಇವ್ರಿಗೇನು ಗೊತ್ತಿಲ್ಲ ಅಂದ್ಬಿಟ್ಟು ಮೋಸ ಮಾಡೋ ಜನನೂ ಇರ್ತಾರೆ. ಹೌದು. ಸೊ ಅದಕ್ಕೋಸ್ಕರ ಅದನ್ನ ದುರ್ಬಳಕೆ ಮಾಡ್ತಾ ಇರ್ತಾರೆ. ಲೈಫ್ ಇನ್ಶೂರೆನ್ಸ್ ತಗೊಳ್ಳೋದು ಒಂದು ಸ್ಟೆಪ್. ಹ್ಮ್ ಲೈಫ್ ಇನ್ಶೂರೆನ್ಸ್ ತಗೊಂಡ ನಂತರ ಹ್ಮ್ ನಿಮ್ಮ ಫ್ಯಾಮಿಲಿಗೆ ಹೇಳೋದು ಸೆಕೆಂಡ್ ಸ್ಟೆಪ್. ಹ್ಮ್ 3ನೇದ್ದು ಅವ್ರಿಗೆ ಎಜುಕೇಟ್ ಮಾಡೋದು ಥರ್ಡ್ ಸ್ಟೆಪ್. 4ನೇದ್ದು ಆ ದುಡ್ಡು ಬಂದದ್ದನ್ನ ಹೇಗೆ ರೀಇನ್ವೆಸ್ಟ್ ಮಾಡ್ಬೇಕು, ನಾನು ಇರ್ಲಾರ್ದಾಗ ಅನ್ನೋದನ್ನ ಕಲಿಸ್ಕೊಡೋದು ಇಂಪಾರ್ಟೆಂಟ್. ಖಂಡಿತ ಅದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹ್ಯಾಂಡಲ್ ಮಾಡ್ತಾರೆ. ಹೌದೌದೌದೌದು. ಅದಿದ್ರೆ ಮಾತ್ರ ಸಾಧ್ಯ ಅಂತ. ಯಾಕೆಂದ್ರೆ ನೋಡಿ, ಇಷ್ಟು ತಲೆಯಲ್ಲಿ ಇಟ್ಕೋಬೇಕು 3 ಪ್ರಶ್ನೆಗಳಂತ, ಜೊತೆಗೆ ಅವ್ರು ಬಂದಂತ ಸಂದರ್ಭ ಯಾವ ರೀತಿಯಾಗಿ ಎಚ್ಚರಿಕೆ ಆಗಿರ್ಬೇಕು ಅಂತ ಹೇಳಿ. ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು ಸರ್, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ULIP ಅಂದ್ರೆ ಆ ULIP. ಒಂದು ಏನು ಅದನ್ನ ರೆಕಮೆಂಡ್ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ತಾವು? ಅಲ್ಲ, ಯುಲಿಪ್ ಪ್ರಾಡಕ್ಟ್ ಅನ್ನ ಎಷ್ಟು ಸಾಧ್ಯ ಇರುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಹ್ಮ್ ಯುಲಿಪ್ ಪ್ರಾಡಕ್ಟ್ ಅಂದ್ರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್, ಹ್ಮ್. ಅಂದ್ರೆ ಮಾರ್ಕೆಟ್ ಲಿಂಕ್ಡ್ ಪ್ರಾಡಕ್ಟ್ ಇರುತ್ತೆ. ಹ್ಮ್ ಟಿಪಿಕಲಿ ಮ್ಯೂಚುವಲ್ ಫಂಡ್ ತರಾನೇ ಅವರು ಸ್ಟ್ರಕ್ಚರ್ ಮಾಡಿದ್ದಾರೆ. ಈಗ ಮ್ಯೂಚುವಲ್ ಫಂಡ್ ತರಾನೇ ಅಲ್ಲಿಯೂ ಇಕ್ವಿಟಿ, ಡೆಟ್ ಎಲ್ಲದೂ ಪ್ರಾಡಕ್ಟ್ ಇರುತ್ತೆ. ಕಾಂಬಿನೇಷನ್ ಮಾಡ್ಬಿಟ್ಟು ಅವ್ರು ಹೂಡಿಕೆ ಮಾಡ್ತಿರ್ತಾರೆ. ಹ್ಮ್ ಯಾಕೆ ನಾನು ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸಿಂಪಲ್ ಆಗಿ ಒಂದು ಯಾವ್ದಾದ್ರು ಮ್ಯೂಚುವಲ್ ಫಂಡ್ ತಗೊಳ್ಳಿ, ಹ್ಮ್. ಏಜೆಂಟ್ ಮುಖಾಂತರ ಹೋಗ್ತೀನಿ ಅಂತ ತಿಳ್ಕೊಳ್ಳಿ. ಹ್ಮ್. 1.5 ರಿಂದ 2% ಒಳಗಡೆ ನಿಮಗೆ ಕಮಿಷನ್ ಅಥವಾ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ ಮ್ಯೂಚುವಲ್ ಫಂಡ್ಗಳಲ್ಲಿ. ಹ್ಮ್ 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 ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಯುಲಿಪ್ಗಳಲ್ಲಿ 2 ರಿಂದ 5% ಆಗಿರುವಂತ ಎಕ್ಸ್ಪೆನ್ಸಸ್ ಇರುತ್ತೆ. 1ನೇದ್ದು. 2ನೇದ್ದು ಕರೆಕ್ಟ್ ಆಗಿ ಟ್ರ್ಯಾಕಿಂಗ್ ಇರಲ್ಲ. 3ನೇದ್ದು ಲಾಕ್ ಇನ್, 5 ವರ್ಷದವರೆಗೆ ಲಾಕ್ ಇನ್. ಹ್ಮ್ ಇಂಥ ಎಲ್ಲಾ ಫೀಚರ್ಸ್ ಇರೋದ್ರಿಂದ ಈ ಯುಲಿಪ್ ಅನ್ನ ಅವಾಯ್ಡ್ ಮಾಡೋದು ಬೆಟರು. ಅದ್ರ ಬದಲು ನಿಮಗೆ ಮಾರ್ಕೆಟ್ ದಲ್ಲೇ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ. ಹ್ಮ್ ನೀವು 500 ರೂಪಾಯಿಂದ ಹಿಡಿದು 1000 ರೂಪಾಯಿವರೆಗೂ ಹೂಡಿಕೆ ಮಾಡಬಹುದು. ವೆರೈಟಿ ಆಫ್ ಆಪ್ಷನ್ಸ್ ಇವೆ. 3ನೇದ್ದು ನಿಮ್ಗೆ ಯಾವಾಗ ಬೇಕಾವಾಗ ದುಡ್ಡು ತಕೊಳ್ಳುವಂತ ಹೌದು ಚಾನ್ಸಸ್ ಇದೆ. ಹೌದು. ಸೊ ಅದಕ್ಕೋಸ್ಕರ ಒಂದು ಸಿಂಪಲ್ ನಿಯಮ ಅಂದ್ರೆ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಅನ್ನ ಕಂಬೈನ್ ಎಂದೂ ಮಾಡಬೇಡಿ. ಲೈಫ್ ಇನ್ಶೂರೆನ್ಸ್ ಅಂತ ಬಂದಾಗ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ. ಇನ್ವೆಸ್ಟ್ಮೆಂಟ್ ಗೆ ಸಾಕಷ್ಟು ಪ್ರಾಡಕ್ಟ್ ಇವೆ ಈಗ. ಅವಾಗ ಹಿಂದಿನ ಕಾಲದಲ್ಲಿ 15, 20, 30 ವರ್ಷದ ಹಿಂದೆ ಕಾಲದಲ್ಲಿ ಪ್ರಾಡಕ್ಟ್ಗಳು ಇದ್ದಿದ್ದಿಲ್ಲ. ನಾವು ಅದಕ್ಕೆ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳ ಮೇಲೆ ಅವಲಂಬಿತರಾಗಿದ್ವಿ. ಹ್ಮ್ ಈಗ ಅಂತ ಯಾವುದೂ ಇಲ್ಲ. ಎಲ್ಲಾ ಪ್ರಾಡಕ್ಟ್ಗಳು ಇರೋದ್ರಿಂದ ನೀವು ಆರಾಮಾಗಿ ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ಸೆಗ್ರಿಗೇಟ್ ಮಾಡಿಬಿಟ್ಟು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನೀವು ಹೂಡಿಕೆ ಮಾಡೋದು ಒಳ್ಳೇದು. ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಯುಲಿಪ್ ಇರಲಿ, ಎಂಡೋಮೆಂಟ್ ಇರಲಿ, ಟ್ರೆಡಿಷನಲ್ ಪ್ಲಾನ್ ಇರಲಿ, ಕಂಬೈನ್ ಮಾಡಬೇಡಿ ಅಂತ ಹೇಳಿ. ಇನ್ಸೂರೆನ್ಸ್ ಸಪರೇಟ್ ಇರಬೇಕು, ಇನ್ವೆಸ್ಟ್ ಸಪರೇಟ್. ಅದೊಂದು ಭಾಗ ಮಾಡಬಾರ್ದು ಅಂತ ಹೇಳಿ. ಎಸ್ ಸರ್, ಇದು ಬಹಳಷ್ಟು ಇಂಪಾರ್ಟೆಂಟ್. ಯಾಕೆಂತಂದ್ರೆ ಒಂದು ಪ್ರಶ್ನೆ ನಾವು ಕೇಳಲೇಬೇಕು ಅವ್ರಿಗೆ, ಬ್ರೂಟಲ್ ಕ್ವಶನ್ ಆಗಿರ್ಬೇಕು. ಆ ರೀತಿಯಾದಂತ ಪ್ರಶ್ನೆ ಯಾವ್ದಾರು ಇದೆಯಾ ಅಂತ ಹೇಳಿ ಇನ್ಸೂರೆನ್ಸ್ ಏಜೆಂಟ್ ನಾವು ತಗೋಬೇಕು ಅಂತ ಹೇಳಿದ್ರೆ? ಒಂದು, ಇದನ್ನ ಯಾಕೆ ನನಗೆ ರೆಕಮೆಂಡ್ ಮಾಡ್ತಾ ಇದ್ದೀರಾ, ಹ್ಮ್ ಏನು ಉದ್ದೇಶ ಇಟ್ಕೊಂಡ್ಬಿಟ್ಟು ಅಥವಾ ನಾನು ಯಾವ್ದು ರಿಕ್ವೈರ್ಮೆಂಟ್ ಇಟ್ಕೊಂಡ್ಬಿಟ್ಟು ನೀವು ನನಗೆ ಇದನ್ನ ರೆಕಮೆಂಡ್ ಮಾಡ್ತಾ ಇದ್ದೀರಾ, ಒಂದು ಕ್ವಶನ್. 2ನೇದ್ದು, ಇದನ್ನ ಸೆಲ್ ಮಾಡಿದ್ರೆ ನಿಮ್ಗೆ ಕಮಿಷನ್ ಇದೆಯಾ, ಇದು ಕಮಿಷನ್ ಕೇಳಲೇಬೇಕು. ಎಷ್ಟು ಕಮಿಷನ್ ಇದೆ ಹ್ಮ್ ಅದನ್ನ ಅಪ್ಫ್ರಂಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಈ ಬ್ಯಾಂಕ್ RM ಗಳ ಕಡೆಯಿಂದ ದೂರ ಇರಿ. ಹ್ಮ್ ಯಾಕಂದ್ರೆ ಬ್ಯಾಂಕ್ RM ಗಳು ಯಾಕೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಸ್ಯಾಲರಿ ಕ್ರೆಡಿಟ್ ರೀಜನಲ್ ಆಗೋದು, ಮ್ಯಾನೇಜರ್ಸ್. ರಿಲೇಶನ್ಶಿಪ್ ಮ್ಯಾನೇಜರ್ಸ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ದುಡ್ಡು ಕ್ರೆಡಿಟ್ ಆಗೋದು, ನಿಮ್ ಟ್ರಾನ್ಸಾಕ್ಷನ್ ಎಲ್ಲ ನೋಡ್ತಿರ್ತಾರೆ. ನೀವು ಬ್ಯಾಂಕಿಂಗಿಗೆ ಒಂದಿನ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗ್ತೀರಾ,
ಹೋದಾಗ ಇವ್ರು ಏನ್ ಮಾಡ್ತಾರೆ, ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಅಂತ ಏನೇನೋ ಮಿಸ್ಗೈಡ್ ಮಾಡುವಂತ ಸೇಲ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅಲ್ಲಿರುವಂತ ಆರ್ ಎಂ ಎಷ್ಟು ವರ್ಷ ಅದೇ ಚೇರ್ದಲ್ಲಿ ಇರ್ತಾನೋ ಗೊತ್ತಿಲ್ಲ, ಆ ಬ್ರಾಂಚ್ ನಲ್ಲಿ ಇರ್ತಾನೋ ಗೊತ್ತಿಲ್ಲ, ಆ ಬ್ಯಾಂಕ್ ನಲ್ಲಿ ಇರ್ತಾನೋ ಗೊತ್ತಿಲ್ಲ. ಸೊ ಅವನು ಸೆಲ್ ಮಾಡಿ ತನ್ನ ಟಾರ್ಗೆಟ್ ಅಚೀವ್ ಮಾಡ್ಲಿಕ್ಕೆ ಹೋಗ್ಬಿಡ್ತಾನೆ. ಎಂಡ್ ಆಫ್ ದ ಡೇ ನಿಮ್ಮ ದುಡ್ಡು ಸಿಕ್ಕೊಂಡಿರುತ್ತೆ, ನಿಮಗೆ ಮಿಸ್ಗೈಡ್ ಆದ್ರೆ ನಿಮ್ಮ ದುಡ್ಡಿಗೆ ಹಾನಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಯಾವ ಉದ್ದೇಶದಿಂದ ನೀವು ಇದನ್ನ ರೆಕಮೆಂಡ್ ಮಾಡ್ತಾ ಇದ್ದೀರಾ, ಎರಡನೇದ್ದು ಇದನ್ನ ಸೆಲ್ ಮಾಡಿದ್ರೆ ನಿಮ್ಗೇನ್ ಕಮಿಷನ್ ಇದೆಯಾ, ನೇರವಾಗಿ ಕೇಳ್ಬಿಡ್ಬೇಕು. ಕರೆಕ್ಟ್ ಆಗಿ ಕೇಳಿ. ಅದನ್ನ ಡಾಕ್ಯುಮೆಂಟೇಶನ್ ಅಲ್ಲಿ ತಗೊಳ್ಳಿ. ಯಾವುದೇ ನೀವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಯಾರ ಜೊತೆ ಮಾಡ್ಬೇಕಂದ್ರೂ ಕೂಡ ಬಾಯ್ವಾದ್ಮೇಲೆ ಅವ್ರು ಏನ್ ಪ್ರಾಮಿಸ್ ಮಾಡ್ತಾರ ಅದ್ರ ಮೇಲೆ ಇರಬೇಡಿ. ಏನೇ ಅವ್ರು ಹೇಳಿದ್ರು ಕೂಡ ಬರೆದು ಕೊಡಿ ಅಂತ ಹೇಳಿ. ಬರೆದು ಕೊಡಿ ಅಂದ್ರೆ ಮುಂದೆ ಏನಾದ್ರೂ ಮೋಸ ಆದ್ರೆ ನೀವು IRDಗೆ ನೀವು ಅಪ್ರೋಚ್ ಮಾಡ್ಬಿಟ್ಟು ಅವ್ರ ಬಗ್ಗೆ ಅವ್ರ ಅಗೇನ್ಸ್ಟ್ ನೀವು ಕಂಪ್ಲೇಂಟ್ ಮಾಡ್ಬೋದು. ಸೊ ಇಂತ ಒಂದು ಸೂಕ್ಷ್ಮ ಒಂದಷ್ಟು ಕ್ವಶನ್ ನೀವೇ ಲಿಸ್ಟ್ ಡೌನ್ ಮಾಡ್ಕೊಂಡ್ಬಿಟ್ಟು ಮೂವ್ ಮಾಡೋದು ಒಳ್ಳೆಯದು. ಎಸ್ ಸರ್, ಥ್ಯಾಂಕ್ ಯು. ಇನ್ಸೂರೆನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷತೆಗಳಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.